ಲೋಕಾಯುಕ್ತ ಆಗಿರುವಂತಹ ಅಮೃತ ಗೌಡ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅಮೃತ ಗೌಡ ನಮಸ್ಕಾರ. ನಮಸ್ಕಾರ ಸರ್. ಅಮೃತ ಗೌಡ, ನಾವು ನಿಮ್ಮನ್ನ ಮಾತಾಡಿಸ್ತಾ ಇದೀವಿ. 2 FIR ಆಗಿತ್ತು, ಇನ್ನೂ ಅರೆಸ್ಟ್ ಆಗಿಲ್ಲ. ನಿಮ್ಗೆ ಪತ್ರಗಳು ಕೂಡ ಬರ್ತಾ ಇದೆ ಪೋಸ್ಟ್ ನ ಮೂಲಕ. ಇದೆಲ್ಲವೂ ಕೂಡ ಗಮನಿಸ್ತಾ ಇದೀವಿ ನಾವು ಕೂಡ. ನೋಡಿ, ಒಬ್ಬ ಅಧಿಕಾರಿಗೆ ನೀವಂತಲ್ಲ, ಒಬ್ಬ ಮಹಿಳೆಗೆ ಗೌರವವನ್ನ ಕೊಡುವಂತ ಕೆಲಸ ಸಮಾಜದಲ್ಲಿ ಆಗ್ಬೇಕು. ಆದ್ರೆ ಒಬ್ಬ ಕಾಂಗ್ರೆಸ್ ಮುಖಂಡನ ನಡೆ ಇದು ಅಕ್ಷಮ್ಯ ಅಪರಾಧ, ಖಂಡನೀಯ. ಕಾಂಗ್ರೆಸ್ ಇವತ್ತು ಎಚ್ಚೆತ್ಕೊಂಡಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್? ಸರ್, ಐ ಮೀನ್ ಅವರು ಹಿರಿಯರು, ಅವರು ಯಾರು ಇದ್ದಾರೆ, ಹೂ ಎವರ್ ಹ್ಯಾಸ್ ಟೇಕನ್ ದ ಡಿಸಿಷನ್, ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್ ಸರ್. ಅವರು ನಮ್ಗಳಿಗೆ, ಅಧಿಕಾರಿಗಳಿಗೆ ಈ ತರ ಒಂದು ಸಪೋರ್ಟಿವ್, ದೇ ಹ್ಯಾವ್ ಆಲ್ಸೋ ಕಮ್ ಫಾರ್ವರ್ಡ್ ಟು ಸಪೋರ್ಟ್ ಆಲ್ ದ ಐ ಮೀನ್ ಲೈಕ್ ದ ವುಮೆನ್ ಸೆಕ್ಷನ್ ಮೇನ್ಲಿ, the entire government officer section who had to undergo all such different stages. We are very thankful to them, sir. ಅನ್ಸಿತ್ತಾ? ಅಂದ್ರೆ ಒಂದು ಸ್ಪಷ್ಟ ಸಂದೇಶ ಅಂತೂ ಹೋಗಿದೆ ಇವತ್ತು. Yes, sir. ಯಾರೇ ಆದ್ರೂ ಕೂಡ ಮಹಿಳೆಯರು, ನೀವೊಬ್ರು ಅಧಿಕಾರ ಅನ್ನೋದನ್ನ ಪಕ್ಕಕ್ಕಿಡೋಣ. ಒಬ್ಬ ಮಹಿಳೆಗೆ ಕೊಡಬೇಕಾದಂತಹ ಗೌರವ, ಸಿಗಬೇಕಾದಂತಹ ಒಂದು ಗೌರವ ಅದು ಸಿಗ್ಲಿಲ್ಲ ಅಂತಂದ್ರೆ ಯಾರು ಸುಮ್ನೆ ಇರ್ತಾರೋ ಗೊತ್ತಿಲ್ಲ. ರಿಪಬ್ಲಿಕ್ ಕನ್ನಡ ಮಾತ್ರ ಸುಮ್ನೆ ಇರೋದಿಲ್ಲ. ಅಮೃತ ಗೌಡ ಅವರೇ. Yes, sir. Thank you for all your support, sir. ಈಗ ತನಿಖೆ ವಿಚಾರವಾಗಿ ಬಂದ್ರು, ಪೊಲೀಸರು ನಿಮ್ಮ ಇಲಾಖೆಗೆ ಬಂದ್ರು, ಮಹಾಜರನ್ನ ಮಾಡ್ಕೊಂಡು ಹೋದ್ರು. ನಿಮ್ಮ ಅವತ್ತು ಈ ಫೋನ್ ಕರೆ ಬಂದಾಗ ಯಾರೆಲ್ಲ ಇದ್ರು ಅವರ ಹೇಳಿಕೆಗಳನ್ನ ಕೂಡ ದಾಖಲು ಮಾಡ್ಕೊಂಡು ಹೋದ್ರು. ಆದ್ರೆ ಇಷ್ಟೆಲ್ಲ ಮಾಡುವಂತ ಪೊಲೀಸರು ಒಬ್ಬ ರಾಜೀವ್ ಗೌಡ ಅನ್ನುವ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಏನರ್ಥ? ನಿಮ್ಗೇನ್ ಅನ್ಸುತ್ತೆ? ಸರ್, ನಮ್ ಗಮನಕ್ಕೆ ಬರ್ತಾ ಇರೋದು, ದೇ ಆರ್ ಡೂಯಿಂಗ್ ದರ್ ಬೆಸ್ಟ್ ಸರ್. ಅಂಡ್ ಅವ್ರ ಕಡೆಯಿಂದ ದೇ ಆರ್ ಆಕ್ಚುಲಿ ಪುಟಿಂಗ್ ದರ್ ಎಫರ್ಟ್ಸ್. ವಿ ಕ್ಯಾನ್ ಸಿ ದಟ್. ನಾವು ಇಲ್ಲೇ ಇರೋದ್ರಿಂದ, ನೋಡ್ತಾ ಇರೋದ್ರಿಂದ, ವಿ ಆರ್ ಸೀಯಿಂಗ್ ದಮ್ ದಟ್ ದೇ ಆರ್ ಪುಟಿಂಗ್ ದರ್ ಎಫರ್ಟ್ಸ್. ಇಟ್ ಹಸ್ ಜಸ್ಟ್ ನಾಟ್ ದಟ್ ಹ್ಯಾಪನ್ಡ್ ಅಷ್ಟೇ. ಅವ್ರು ಇನ್ನೂ ಸಿಕ್ಕಿಲ್ಲ. I'm just like, I'm wishing them ಬೇಗ ಸಿಗ್ಲಿ. Let our police people be successful ಅಂತ I just wish. ಅಪ್ಡೇಟ್ ಕೊಡ್ತೀರಾ ನಿಮ್ಗೆ? ಯಾಕಂದ್ರೆ ಯು ಆರ್ ಒನ್ ಆಫ್ ದ ಕಂಪ್ಲೇನೆಂಟ್. Yes, sir. ನಿಮ್ಗೆ ಅಪ್ಡೇಟ್ ಕೊಡ್ಲೇಬೇಕಿದೆ. ಹೇಗಿದೆ ತನಿಖೆ, ಪ್ರಗತಿ ಹೇಗ್ ಸಾಕ್ತಾ ಇದೆ, ಯಾವ ತರ ಹುಡುಕ್ತಾ ಇದೆ ಅಂತ. ನೀವು ಏನು ಅಂತ ತನಿಖೆ ಬಗ್ಗೆ ನಾನು ಕೇಳ್ತೇನೆ. ನಿಮ್ಗೆ ಅಪ್ಡೇಟ್ ಕೊಡ್ತೀರಾ ಹೋಗ್ಲಿ? Yes, sir. Yes, sir. ಹೇಳ್ತಾ ಇದ್ದಾರೆ ಸರ್ ಅವರು. ಓಕೆ, ಈಗ ಒಂದು ವಿಚಾರ, ಈ ಬ್ಯಾನರ್ ವಿಚಾರವಾಗಿ ಇದೆಲ್ಲ ಶುರುವಾಗಿದ್ದು. ಆ ಬ್ಯಾನರ್ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಅವತ್ತು ಕೂಡ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಪ್ರಶ್ನೆ ಮಾಡಿದ್ದೆ. ಆ ಬ್ಯಾನರ್ ಅವೈಜ್ಞಾನಿಕವಾಗಿ ಅಳವಡಿಸಿತ್ತಾ ಅಥವಾ ರೋಡ್ ನ ಸೈಡ್ ಅಲ್ಲಿ ಅಳವಡಿಸಿದ್ದ? ಇದರಿಂದ ಏನಾದ್ರೂ ತೊಂದರೆ ಆಗ್ತಿತ್ತಾ? ರಾಜೀವ್ ಗೌಡ ಹೇಳಿದ್ದು ಕೆಲವೊಂದು ಮಾಧ್ಯಮಗಳಲ್ಲಿ ಮಾತಾಡ್ಬೇಕಾದ್ರೆ ಅದರಿಂದ ಏನು ಸಮಸ್ಯೆ ಆಗ್ತಿರ್ಲಿಲ್ಲ, ಅದು ಪರ್ಮಿಷನ್ ತಗೊಂಡೇ ನಾವು ಕಟ್ಟಿದ್ದು ಅಂತೇಳಿ. ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಕೊಡ್ಬೋದಾ ಅಮೃತ ಗೌಡ ಅವರೇ ಅದ್ರ ಬಗ್ಗೆ? ಎಸ್ ಸರ್. ಸರ್, ನಾವು ಅವರಿಗೆ ಪರ್ಮಿಷನ್ ಅಂದ್ರೆ ರೈಟಿಂಗ್ ಅಲ್ಲಿ ನಾವು ಇನ್ನೂ ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಸರ್. ಅವ್ರು ಕೇಳಿದ್ರು ನಾವು ಹಾಕೋತೀವಿ ಅಂತ ಅಂದ್ಬಿಟ್ಟು ನಾವು ಓಕೆ ಅಂತ ಹೇಳಿದ್ವಿ. ಬಟ್ ಇಟ್ ಹ್ಯಾಸ್ ಟು ಅಂಡರ್ಗೋ ಇಟ್ಸ್ ಓನ್ ಪ್ರೋಸೆಸ್. ಅವ್ರು ನಮಗೆ ಮುನ್ಸಿಪಾಲಿಟಿಗೆ ಅದಕ್ಕೆ ಮನಿ ಕಟ್ಟಬೇಕು. ಅದು ವಿ ಹ್ಯಾವ್ ಟು ಗಿವ್ ಅ ರಿಟರ್ನ್ ರಿಕ್ವೆಸ್ಟ್. ಬಟ್ ಹೌಎವರ್, ಈವನ್ ಇಫ್ ವಿ ಗಿವ್ ದ ಅಪ್ರೂವಲ್, ಇಟ್ ಇಸ್ ನಾಟ್ ಅ ಸುಪ್ರೀಂ ಅಪ್ರೂವಲ್. ಅದಕ್ಕೆ ಕಂಡೀಷನ್ಸ್ ಇರುತ್ತೆ. ಇಫ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅದರಿಂದ ಏನೋ ಸಂಚಾರಕ್ಕೆ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಯಿತು ಅಂತ ಅಂದ್ರೆ, ದ CMC ರಿಸರ್ವ್ಸ್ ದ ಕಂಪ್ಲೀಟ್ ಪವರ್ ಟು ರಿಮೂವ್ ದಟ್ ಬ್ಯಾನರ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ದ ಪರ್ಮಿಷನ್ ಅಂತ ಕಂಡೀಷನ್ ಹಾಕಿನೇ ಕೊಟ್ಟಿರ್ತೀವಿ ನಾವು. ಸೊ ನಾವು ಅದನ್ನ ತೆಗೆದಿದ್ದು ಬೇಸ್ಡ್ ಆನ್ ಪಬ್ಲಿಕ್ ರಿಕ್ವೆಸ್ಟ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂತು, ಅದರಿಂದ ಸಣ್ಣದೊಂದು ಆಕ್ಸಿಡೆಂಟ್ ಆಗಿದ್ರಿಂದಾನೇ, ಕಂಪ್ಲೇಂಟ್ ಮಾಡಿದ್ರಿಂದಾನೇ ನಾವದನ್ನ ತೆಗೆದಿದ್ದು. And as per the photographs which we have submitted to the police department, it was very clear ಅದರಿಂದ ಮೂಮೆಂಟು ಅಬ್ಸ್ಟ್ರಕ್ಷನ್ ಆಗ್ತಿದ್ದಿದ್ದು ನಿಜ. ಸೊ ಅದಕ್ಕಾಗಿ ನಾವು ಅದನ್ನ ತೆಗೆದಿದ್ದು ಸರ್. ಓಕೆ, ಇದೆಲ್ಲ ಆದ್ಮೇಲೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿತ್ತಲ್ಲ, ಭಯ ಆಗ್ತಿತ್ತ ನಿಮ್ಗೆ ಅಮೃತ ಗೌಡ ಅವರೇ? ಒಂದು ಆಬ್ವಿಯಸ್ಲಿ ಒಬ್ರು ಭಯ ಇದ್ದೇ ಇರುತ್ತೆ. ಇವು ಏನಪ್ಪಾ ಹಿಂಗಾಗೋಯ್ತು, ಏನಾಗ್ತಾ ಇದೆ, ಮುಂದೆ ಏನಾಗ್ಬೋದು, ನಾವು ನಮ್ಮ ಮೇಲಾಧಿಕಾರಿಗಳು ಏನ್ ಹೇಳ್ಬೋದು ನಮ್ಗೆ? ಆಬ್ವಿಯಸ್ಲಿ ಅದು ಮನಸ್ಸಿಗೆ ಬಂದೇ ಬರುತ್ತೆ. ಹಾಗಾಗಿ ಪ್ರಶ್ನೆ ಮಾಡಿದೆ. Well, first day when all this incident happened, I was more in confusion because I was also new to the service and this was very new for me, the executive.
ಸೊ ನಮಗೂ ಅದನ್ನ ಯಾರಿಗೆ ಹೇಳ್ಬೇಕು ಅಂತಾನು ಐ ವಾಸ್ ಇನ್ ಕನ್ಫ್ಯೂಷನ್ ವೆದರ್ ಟು ಟೆಲ್ ಆರ್ ನಾಟ್ ಟು ಟೆಲ್. ದಟ್ ಐ ವಾಸ್ ಇನ್ ಡೈಲಮಾ. ದೆನ್ ದ ನೆಕ್ಸ್ಟ್ ಡೇ ಐ ಇನ್ಫಾರ್ಮ್ಡ್ ಇಟ್ ಟು ಮೈ ಸೀನಿಯರ್ ಅಥಾರಿಟೀಸ್ ಅಂಡ್ ದ ಕನ್ಸರ್ನ್ಡ್ ಹೈಯರ್ ಅಥಾರಿಟಿ. ನೀವೇನಾದ್ರೂ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಿದ್ರೆ ಇವತ್ತು ಎಷ್ಟೋ ಜನ ಅಧಿಕಾರಿಗಳಿಗೆ ಇದೇ ತರ ಆಗ್ತಾ ಇತ್ತು. ಅಟ್ಲೀಸ್ಟ್ ಇವತ್ತು ಭಯನಾದ್ರೂ ಬಂದಿದೆ, ಅಧಿಕಾರಿಗೆ ಒಂದು ಗೌರವ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಭಯ ಬಂದಿದೆ. ಒಪ್ಕೊಳ್ತೀರಾ? Yes, sir. Actually, I am also among one of that section. Last time incident adaglu, I was also scared. I didn't know what to do. But last time I didn't bring it to. I mean, adana now we just wear it away. But we brought it to our seniors' notice, and they're lucky that they all were very supportive. They told that such incidents cannot be tolerated. Anta helbittu ನಮ್ಮ DC sir was very supportive. Namge district in charge minister sir, nam MLA sir ಎಲ್ಲರೂ they all were very supportive. I mean, irrespective of whatever it is politically ಏನಿದ್ರುನು I mean they all supported us. ಒಬ್ರು lady officer ಹಿಂಗ ಆಗಬಾರ್ದು ಅಂತ they were very supportive. Without their support probably this wouldn't have happened, and we also wouldn't have got that courage. So with all their blessings and support, this has come up to this stage, sir. ಅಮೃತ ಗೌಡ ಅವರೇ, ನೀವು ಮನ್ಸು ಮಾಡಿದ್ರೆ ಇವತ್ತು ಲಕ್ಷ ಲಕ್ಷ ಸಂಬಳ ತಗೋಬೋದಿತ್ತು. ಅದೆಲ್ಲವನ್ನು ಬಿಟ್ಟು ನೀವೊಬ್ರು KS ಅಧಿಕಾರಿಯಾಗಿ ಒಂದು ಶಿಡ್ಲಘಟ್ಟ ಅನ್ನೋದಲ್ಲಿ ಪೌರಾಯುಕ್ತೆ ಆಗಿದ್ದೀರಿ. ಎಷ್ಟು ಹೆಮ್ಮೆ ಇದೆ ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ. ಜೊತೆಗೆ ಹಿಂದೆ ಒಮ್ಮೆ ತಿರುಗಿ ನೋಡಿದಾಗ ಆ ಲಕ್ಷ ಲಕ್ಷ ಸಂಬಳ ನಾನು ಅದನ್ನೇ ತಗೊಂಡು ನೆಮ್ಮದಿಯಾಗಿ ಇರ್ಬೋದಿತ್ತಪ್ಪ ಅಂತ ಯಾವ ತರ ಅನ್ಸಿತ್ತಾ? ಸರ್, ನಾವು ಆ ಕೆಲಸ ಬಿಟ್ಟು ಬಂದಾಗ I was determined, sir, that was always a temporary job for me. The option, but I was right from after completing my BA engineering, that was there. I have to get into civil services. But meanwhile, in the due course of preparation, just to support myself, I had joined the job. That was decided. Idu temporary. Finally, I have to get into civil service anta. So money, in spite of getting a huge package, that was not a consideration. Namge idralle barbeku antane it was decided, sir. ಮೇಡಮ್, ಈಗ ನೀವು ಆಗ್ಲೇ ಹೇಳ್ತಾ ಇದ್ರಿ ಇದು ಈ ತರದ ಘಟನೆಗಳು ಫಸ್ಟ್ ಟೈಮ್ ಏನ್ ಆಗಿಲ್ಲ ಅಂತೇಳಿ. Yes, sir. ಮುಂಚೆ ನಿಮ್ಗೆ ಈ ತರ ಥ್ರೆಟ್ನಿಂಗ್ ಕಾಲ್ಗಳು ಬರ್ತಿತ್ತಾ? But threatening call ಅಂತೇನಿಲ್ಲ, ಬಟ್ ಇವರು ಇದೇ ಐ ಮೀನ್ ವಿತ್ ಸೇಮ್ ಪರ್ಸನ್ CM ಸರ್ ಫಂಕ್ಷನ್ ಟೈಮ್ ಅಲ್ಲೂ ಇದೇ ತರ ಬ್ಯಾನರ್ ರಿಲೇಟೆಡ್ ಇದೇ ರಾಜೀವ್ ಗೌಡ ಹಾಕಿದ್ರು. ಎಸ್ ಸರ್ ಆಗ್ಲೂ ಕೂಡ ಇನ್ಸಿಡೆಂಟ್ ಆಗಿತ್ತು. ಆಗ ನಾವು ವಿ ಡಿಂಟ್ ಹೈಲೈಟ್ ಇಟ್ ಮಚ್ ಬಿಕಾಸ್ ಅದು CM ಸರ್ ಫಂಕ್ಷನ್ ಇದ್ದಿದ್ರಿಂದ ವಿ ಆಲ್ ವೇರ್ ಮೋರ್ ಕನ್ಸರ್ನ್ಡ್ ಅಬೌಟ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದ ಇವೆಂಟ್. ಸೊ ನಾವು ಅದನ್ನ ಆಗ ವಿ ಡಿಂಟ್ ಹೈಲೈಟ್ ಇಟ್ ಮಚ್, ಸುಮ್ಮನೆ ಆಗ್ಬಿಟ್ವಿ ಸರ್. ಓಕೆ, ಈಗ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನಿಮ್ಮ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ಮಾಡ್ಕೊಂಬತ್ತು. ಡೇ ಒನ್ ಇಂದ ಕ್ಯಾಂಪೇನ್ ಮಾಡಿದ್ದು ಅರೆಸ್ಟ್ ರಾಜೀವ್ ಅಂತೇಳಿ. ನಾವು ಯಾವಾಗ್ಲೂ ಕೂಡ ನಿಮ್ಮ ಧ್ವನಿಯಾಗಿರ್ತೀವಿ, ಇದು ನಮ್ಮ ಅಜೆಂಡಾ. Sir, I'm very thankful to the entire Neevu and the other media people who have supported us. I'm very thankful, sir. We all will be very thankful, indebted for all your support, sir. Okay, thank you, madam. Anytime ನೀವು ಯಾವುದಕ್ಕೂ ಹಿಂಜರಿಬೇಡಿ. ಇದೇ ತರ ನೀವು ನಿಮ್ಮ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್.